ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರ ಜಾಗ ಒತ್ತುವರಿ ಮಾಡಿ ಸೈಟ್ ಮಾರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒತ್ತುವರಿಯಾಗಿದ್ದ ಒಟ್ಟು 96.54 ಎಕರೆ ಸರ್ಕಾರಿ ಜಮೀನನ್ನು ವಶಕ್ಕೆ ಪಡೆಯಲಾಗಿದೆ. ಬಳ್ಳಾರಿ ಜಿಲ್ಲಾಡಳಿತದಿಂದ ಈ ಒಂದು ಜಾಗವನ್ನು ವಶಕ್ಕೆ ಪಡೆಯಲಾಗಿದೆ. ಹೆಚ್ಚುವರಿ ಜಿಲ್ಲಾಧಿಕಾರಿಯ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಿ ಈ ಜಾಗವನ್ನು ವಶಕ್ಕೆ ಪಡೆಯುವ ಕೆಲಸವಾಗಿದೆ. ಅಂದಾಜು 400 ಕೋಟಿ ರೂಪಾಯಿ ಮೌಲ್ಯದ ಜಮೀನನ್ನು ವಶಕ್ಕೆ ಪಡೆದಿದ್ದಾರೆ. ಬಳ್ಳಾರಿ ಕೈಪಾಲಿಕೆ ಸದಸ್ಯೆ ಪತಿಯಿಂದ ವಂಚನೆ ಮಾಡಲಾಗಿದೆ ಅನ್ನುವಂತ ಆರೋಪದ ಮೇರೆಗೆ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿ ಒಟ್ಟಾರೆ 96.54 ಎಕರೆ ಸರ್ಕಾರಿ ಜಮೀನನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡಿದ್ದಾರೆ. ವಶಕ್ಕೆ ಪಡೆದ ಜಮೀನಿನ ಅಂದಾಜು ಮೌಲ್ಯ 400 ಕೋಟಿ ಅಂತ ಹೇಳಲಾಗ್ತಾ ಇದೆ. ಮಾರ್ಚ್ 6ರಂದು ವಿಶೇಷ ಸಮಿತಿ ರಚಿಸಿದ್ದ ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಅವರು ಹೆಚ್ಚುವರಿ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಏಪ್ರಿಲ್ 10ರಿಂದ ಮೇ 23ರವರೆಗೆ ಒಟ್ಟು 8 ಪ್ರಮುಖ ಕಾರ್ಯಾಚರಣೆಗಳನ್ನ ನಡೆಸಿ ಈ ಭೂಮಿಯನ್ನ ಸದ್ಯ ವಶಕ್ಕೆ ಪಡೆಯಲಾಗಿರುವಂತದ್ದು. ಕವರಸ್ಥಾನ ಜಮೀನು ಅಕ್ರಮ ಪರಭಾರೆ ಪ್ರಕರಣದಿಂದ ಈ ಒಂದು ಕಾರ್ಯಾಚರಣೆ ಆರಂಭವಾಗಿತ್ತು. ರಾಜ್ಯಸಭಾ ಸದಸ್ಯ ಸೈಯದ್ ನಾಸಿರ್ ಹುಸೇನ್ ಹಾಗೂ ಶಾಸಕ ನಾಗೇಂದ್ರ ಅವರ ಸೂಚನೆ ಹಿನ್ನೆಲೆ ಈಗ ಬಿಗಿ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ವಶಕ್ಕೆ ಪಡೆದ ಜಮೀನಿನಲ್ಲಿ ನವೋದಯ ವಸತಿ ಶಾಲೆ, ಐಟಿ ಪಾರ್ಕ್ ನಿರ್ಮಾಣದ ಯೋಜನೆ ಮಾಡಲಾಗಿದೆ. ಹಾಗೆ ಸರ್ಕಾರಿ ನೌಕರರ ವಸತಿ ನಿಲಯಗಳಿಗೂ ಕೂಡ ಜಮೀನನ್ನ ಬಳಸುವಂತ ಚಿಂತನೆಯನ್ನ ಈಗ ಮಾಡಲಾಗ್ತಾ ಇದೆ. ಜಿಲ್ಲೆಯಾದ್ಯಂತ ವಿವಿಧೆಡೆ ಇನ್ನು 80 ಒತ್ತುವರಿ ಪ್ರಕರಣಗಳ ಮೇಲೆ ಜಿಲ್ಲಾಡಳಿತದ ಕಣ್ಣಿರುವಂತದ್ದು. ಹಂತ ಹಂತವಾಗಿ ಎಲ್ಲ ಸರ್ಕಾರಿ ಆಸ್ತಿಗಳನ್ನ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಎಲ್ಲಿ ಯಾವ ಜಾಗ ಯಾರು ಮಾರಿದವ್ರು ಯಾರು ಯಾರು ಏನ್ ಪತ್ರ ಗಿತ್ರ ಕೊಟ್ಟವ್ರ ಏನಿದ್ದಾರೆ ಕಾರ್ಪೊರೇಟರ್ ರಾಜಶೇಖರ್ ಅಲ್ಲ ಇಲ್ಲಿ ಬಹುಜನ ಸರ್. ಓಕೆ, ಈಗ ಹಳ್ಳ ಜಮೀನು ಮಾರಿದ್ದಾರೆ. ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ? 70 ಕೋಟಿ 2 ಪ್ಲಾಟ್ ಸಿಗುತ್ತೆ. 70 ಲಕ್ಷ ಕೊಟ್ಟು ಅಲ್ಲ 70 ಸಾವಿರ ಕೊಟ್ಟರೆ 2 ಪ್ಲಾಟ್ ಸಿಗುತ್ತೆ. 150 ಕೋಟಿ ಒಂದು ಪ್ಲಾಟಿಗೆ 1 ಲಕ್ಷ ಇಲ್ಲ 1 10 1 15 ಹೇಳಿ ಸರ್. ಎಲ್ಲರೂ ಹಂಗೆ ಮಾಡಿದ್ದಾರೆ ಇದೆಲ್ಲ. ನೀವು ಎಷ್ಟು ಕಟ್ಟಮ್ಮ ಬಡವರ ಜನಕ್ಕೆ ಹಳ್ಳ ಜಮೀನು ಮೋಸ ಮಾಡ್ತಾರೆ. 3 ಪ್ಲಾಟಿಗೆ ಎಲ್ಲ 270 ಕೊಡಿ ಮಾ ಕೇಳಿ ಯಜಮಾನ್ರೆ, ನೀವು ಕಷ್ಟಪಟ್ಟು ದುಡ್ಡಿದ್ದು ಇದು ಹಳ್ಳ ಜಮೀನು. ನಾಳೆ ಹಳ್ಳ ಬರುತ್ತೆ, ನೀರು ಬರುತ್ತೆ, ಇಲ್ಲಿ ನೀರು ಹೋಗ್ತವೆ. ಇಲ್ಲೆಲ್ಲ ಮನೆ ಕಟ್ಟಕ್ಕೆ ಹೋಗಬೇಡಿ, ಬೇರೆ ಕಡೆ ಇಲ್ಲಾಂದ್ರೆ ನೀವು ಬೇರೆ ಕಡೆ ಮನೆ ಕಟ್ಕೊಂಡು. ಎಲ್ಲ ಜನಪ್ರತಿನಿಧಿಗಳ ಒಂದು ಕೋರಿಕೆ ಮೇರೆಗೆ ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು ಜಿಲ್ಲಾ ಟಾಸ್ಕ್ ಫೋರ್ಸ್ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದರ ಮುಖ್ಯ ಉದ್ದೇಶ ಸರ್ಕಾರಿ ಜಮೀನು ಎಲ್ಲೆಲ್ಲಿ ಒತ್ತುವರಿ ಮಾಡಿದ್ದಾರೆ ಅದನ್ನು ಗುರುತಿಸಿ ತೆರವುಗೊಳಿಸುವಂಥದ್ದು. ಈ ನಿಟ್ಟಿನಲ್ಲಿ ಈ ಟಾಸ್ಕ್ ಫೋರ್ಸು ಏಪ್ರಿಲ್ ತಿಂಗಳ 10ನೇ ತಾರೀಕಿನಿಂದ ಈವರೆಗೆ ಸುಮಾರು 6 ಕಾರ್ಯಾಚರಣೆಯನ್ನು ನಾವು ಮಾಡಿದ್ದೇವೆ. ಇದರಲ್ಲಿ ಎಲ್ಲ ನಮ್ಮ ರೆವಿನ್ಯೂ ತಂಡ, AC ಮತ್ತು ಮೆಂಬರ್ಸು, ತಹಸೀಲ್ದಾರ್ ಮತ್ತು ಈವನ್ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಜಾಯ್ನ್ ಆಗಿದ್ದಾರೆ. ಸೊ ಇದರಲ್ಲಿ ಇಲ್ಲಿವರೆಗೆ ಸುಮಾರು ನಾವು 83 ಎಕರೆ ಜಮೀನನ್ನು ಪ್ರೈಮ್ ಲ್ಯಾಂಡ್ ಸಿಟಿಯಲ್ಲಿ ಗುರುತಿಸಿ ಅದನ್ನು ತೆರವುಗೊಳಿಸಿದ್ದೇವೆ. ಇದರ ಅಂದಾಜು ಮೊತ್ತ ಸುಮಾರು ಮಾರ್ಗಸೂಚಿ ಬೆಲೆ ಪ್ರಕಾರ ಒಂದು 400 ಕೋಟಿ ಹತ್ತಿರ ಆಗುತ್ತೆ. ಸೊ ನಿನ್ನೆ ನಡೆದ ಕಾರ್ಯಾಚರಣೆಯಲ್ಲಿ ಅಶೋಕ್ ನಗರದಲ್ಲಿ ಒಂದು 11 ಎಕರೆ 59 ಸೆಂಟು ವರ್ತ್ 140 ಗ್ರೋಸ್ ಲ್ಯಾಂಡನ್ನು ನಾವು ತೊಗೊಂಡಿದ್ದೀವಿ. ಅದನ್ನು ಖಾಸಗಿ ವ್ಯಕ್ತಿಗಳಿಗೆ ಏನು ಫೇವರ್ ಮಾಡುವಂಥ ಒಂದು ಇದು ನಡೆದಿತ್ತು, ಹುನ್ನಾರ ನಡೆದಿತ್ತು. ಮಾನ್ಯ ನ್ಯಾಯಾಲಯದ ಆದೇಶ ಕೂಡ ಇತ್ತು. ಅದನ್ನು ವಿಚಾರಣೆ ಮಾಡಿ ಕ್ರಮ ಜರುಗಿಸೋ ಬಗ್ಗೆ ಆ ನಿಟ್ಟಿನಲ್ಲಿ ನಿನ್ನೆ ಆ ಜಮೀನು